ಅಧಿಕಾರದ ದಾಹಕ್ಕಾಗಿ ಸಂವಿಧಾನವನ್ನೇ ಹತ್ತಿಕ್ಕಿದ ಕಾಂಗ್ರೆಸ್ ಇತಿಹಾಸವನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಶಾಸಕ ಎಸ್ಎನ್ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೂನ್ 25, 1975 ಮಧ್ಯರಾತ್ರಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಹೇರಿದ ತುರ್ತು ಪರಿಸ್ಥಿತಿಯ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಮತ್ತು ನಾಚಿಕೆಗೇಡಿನ ಅಧ್ಯಾಯವಾಗಿದೆ. ಅಂದು ದೇಶದೊಳಗೆ ಯಾವುದೇ ಯುದ್ಧದ ವಾತಾವರಣವಿರಲಿಲ್ಲ ಅಥವಾ ದಂಗೆಗಳು ನಡೆದಿರಲಿಲ್ಲ. ಕೇವಲ ನ್ಯಾಯಾಲಯದ ತೀರ್ಪಿನಿಂದ ರದ್ದಾಗಿದ್ದ ತಮ್ಮ ಪ್ರಧಾನಿ ಹುದ್ದೆ ಹಾಗೂ ಅಧಿಕಾರವನ್ನು ಹೆಗದರ ಮಾಡಿ ಉಳಿಸಿಕೊಳ್ಳಲೇಬೇಕೆಂಬ ಸ್ವಾರ್ಥ ಮತ್ತು ಹತಾಶೆಯಿಂದ ಇಡೀ ದೇಶವನ್ನು ಜೈಲುಖಾನೆಯಾಗಿ ಪರಿವರ್ತಿಸಲಾಯಿತು ಎಂದು ಅವರು ಕಾಂಗ್ರೆಸ್ ವಿರುದ್ಧ ತೀವ್ರವಾದ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಇಂದು ದೊಡ್ಡದಾಗಿ ಭಾಷಣ ನೋಡುವ ಕಾಂಗ್ರೆಸ್ ನಾಯಕರು ತಮ್ಮ ಪಕ್ಷದ ಆಡಳಿತಾವಧಿಯ ಕರಾಳ ಇತಿಹಾಸವನ್ನು ಒಮ್ಮೆ ತಿರುವಿ ನೋಡಲಿ. ತುರ್ತು ಪರಿಸ್ಥಿತಿಯ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವು ಪ್ರಜಾಪ್ರಭುತ್ವದ ಪ್ರಮುಖ ಅಂಗಗಳಾದ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ನ್ಯಾಯಾಂಗದ ಮೇಲೆ ಗದಾಪ್ರಹಾರ ನಡೆಸಿತು. ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕಲಾಯಿತು. ದೇಶದ ಪ್ರಮುಖ ವಿರೋಧ ಪಕ್ಷಗಳ ನಾಯಕರನ್ನು ಅಮಾನವೀಯವಾಗಿ ಜೈಲಿಗೆ ತಳ್ಳಲಾಯಿತು ಎಂದು ಅವರು ತಿಳಿಸಿದ್ದಾರೆ. ಕಾಂಗ್ರೆಸ್ನ ಈ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಎಚ್.ಡಿ. ದೇವೇಗೌಡರು ಸೇರಿದಂತೆ ದೇಶದ ದಿಗ್ಗಜ ನಾಯಕರು ಧೀರೋದಾತ್ತವಾಗಿ ಹೋರಾಡಿದರು ಮತ್ತು ಸುದೀರ್ಘ ಕಾಲ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಇದೇ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧ ದೇಶದಾದ್ಯಂತ ಜನಾಂದೋಲನ ರೂಪಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಿತ್ತು. ಆರ್ಎಸ್ಎಸ್ನ ಸಾವಿರಾರು ನಿಷ್ಠಾವಂತ ಕಾರ್ಯಕರ್ತರು ಭೂಗತರಾಗಿ ಕಾರ್ಯನಿರ್ವಹಿಸುತ್ತಾ ಕರಾಳ ಆಡಳಿತದ ಸತ್ಯ ಸಂಗತಿಗಳನ್ನು ಜನರಿಗೆ ತಲುಪಿಸಲು ಪತ್ರಿಕೆಗಳನ್ನು ಮುದ್ರಿಸಿ ಹಂಚಿದರು ಮತ್ತು ದೇಶದ ಸ್ವಾತಂತ್ರ್ಯ ಮರುಸ್ಥಾಪನೆಗಾಗಿ ಬೃಹತ್ ಸತ್ಯಾಗ್ರಹಗಳನ್ನು ಸಂಘಟಿಸಿದರು. ದೆಹಲಿಯಿಂದ ಹಿಡಿದು ಹಳ್ಳಿಗಳವರೆಗೆ ಅನೇಕ ಸ್ವಯಂ ಸೇವಕರು ತಮ್ಮ ಮನೆ ಮಠಗಳನ್ನು ತ್ಯಜಿಸಿ ಪ್ರಾಣದ ಹಂಗು ತೊರೆದು ಲೂಟಿಗೊಳಗಾದ ನಾಗರಿಕರ ಹಕ್ಕುಗಳಿಗಾಗಿ ಹೋರಾಡಿದರು ಎಂದು ಅವರು ಸ್ಮರಿಸಿದ್ದಾರೆ. ತುರ್ತು ಪರಿಸ್ಥಿತಿಯ ಆ ಕರಾಳ ದಿನಗಳಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರವು ಪ್ರಜಾಪ್ರಭುತ್ವದ ಧ್ವನಿಯನ್ನು ಹತ್ತಿಕ್ಕಲು ಆರ್ಎಸ್ಎಸ್ ಮತ್ತು ದೇಶಭಕ್ತ ನಾಯಕರ ಮೇಲೆ ಅತ್ಯಂತ ಕ್ರೂರ ಮತ್ತು ಅಮಾನವೀಯ ದೌರ್ಜನ್ಯಗಳನ್ನು ಎಸಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕಾನೂನು ಬಾಹಿರವಾಗಿ ನಿಷೇಧಿಸಿ ಪ್ರಮುಖ ಧುರೀಣರನ್ನು ಕಠಿಣವಾದ ಮಿಸಾ ಕಾಯ್ದೆ ಅಡಿಯಲ್ಲಿ ಯಾವುದೇ ವಿಚಾರಣೆ ಇಲ್ಲದೆ ಕತ್ತಲ ಕೋಣೆಗಳಿಗೆ ತಳ್ಳಲಾಯಿತು. ಸೆರೆಮನೆಗಳಲ್ಲಿ ನಾಯಕರಿಗೆ ಹಾಗೂ ಸ್ವಯಂ ಸೇವಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅಸಹನೀಯ ದೈಹಿಕ ಮತ್ತು ಮಾನಸಿಕ ಕಿರುಕುಳಗಳನ್ನು ನೀಡುವ ಮೂಲಕ ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯವನ್ನು ನಡೆಸಲಾಯಿತು. ಪೊಲೀಸರ ಅಮಾನವೀಯ ಲಾಠಿ ಪ್ರಹಾರ ಹಾಗೂ ಜೈಲಿನ ಅತಿಯಾದ ಹಿಂಸೆಗಳಿಗೆ ಬಲಿಯಾಗಿ ದೇಶದಾದ್ಯಂತ ನೂರಾರು ದೇಶಭಕ್ತರು ಜೈಲುಗಳ ಒಳಗೆ ವೀರಮರಣಪ್ಪಿ ಬಲಿದಾನವಾದರು. ಕಾಂಗ್ರೆಸ್ ನಡೆಸಿದ ಈ ಸರ್ವಾಧಿಕಾರಿ ದಬ್ಬಾಳಿಕೆಯ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಎಂದಿಗೂ ಅಳಿಸಲಾಗದ ಕಪ್ಪು ಚುಕ್ಕೆಯಾಗಿದೆ. ಈ ಸುದೀರ್ಘ ಹೋರಾಟದ ಫಲವಾಗಿ ಅನಿವಾರ್ಯವಾಗಿ ಮಾರ್ಚ್ 21, 1977ರಂದು ತುರ್ತು ಪರಿಸ್ಥಿತಿಯನ್ನು ತೆಗೆದುಕೊಳ್ಳಲಾಯಿತು ಎಂದು ಅವರು ಹೇಳಿದ್ದಾರೆ. ಅಂದು ಸಂವಿಧಾನವನ್ನೇ ತಿದ್ದುಪಡಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಿದ ಕಾಂಗ್ರೆಸ್ನ ಸರ್ವಾಧಿಕಾರಿ ಪ್ರವೃತ್ತಿಯ ಮನೋಭಾವ 51 ವರ್ಷಗಳ ನಂತರವೂ ಹಾಗೆಯೇ ಉಳಿದಿದೆ. ಕೇವಲ ಅದರ ವಿಧಾನಗಳು ಬದಲಾಗಿವೆ ಅಷ್ಟೇ. ತಮ್ಮ ಅಧಿಕಾರಕ್ಕೆ ಧಕ್ಕೆ ಬಂದಾಗಲೆಲ್ಲ ಸಂವಿಧಾನದ ಮೌಲ್ಯಗಳನ್ನು ಮತ್ತು ರಾಷ್ಟ್ರದ ಹಿತಾಸಕ್ತಿಯನ್ನು ಗಾಳಿಗೆ ತೂರುವುದು ಕಾಂಗ್ರೆಸ್ಗೆ ರಕ್ತಗತವಾಗಿ ಬಂದ ಗುಣವಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತಂದ ದುಷ್ಟಶಕ್ತಿಗಳನ್ನು ಮಂಡಿಸಿದ ಅಂದಿನ ಹಿರಿಯ ಹೋರಾಟದ ವೀರಗಾಥೆ ಇಂದಿನ ಪೀಳಿಗೆಗೆ ಸದಾ ಪ್ರೇರಣೆಯಾಗಿದೆ. ಪ್ರಜಾಪ್ರಭುತ್ವವನ್ನು ಉಳಿಸಲು ಅಂದು ತಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿದ ಪ್ರತಿಯೊಬ್ಬ ದೇಶಭಕ್ತರನ್ನು ಹಾಗೂ ಸಂಘದ ವೀರ ಸ್ವಯಂ ಸೇವಕರನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಇತಿಹಾಸದ ಕರಾಳ ಪುಟಗಳನ್ನು ಸಾರ್ವಜನಿಕವಾಗಿ ನೆನಪಿಸುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕಾಂಗ್ರೆಸ್ನ ಅಸಲಿ ಮುಖವನ್ನು ಸಾರ್ವಜನಿಕರ ಮುಂದೆ ಅನಾವರಣಗೊಳಿಸಲಾಗುವುದು ಇಂದಿನ ಅಗತ್ಯವಾಗಿದೆ. ಕಾಂಗ್ರೆಸ್ನ ಇಂತಹ ಸರ್ವಾಧಿಕಾರಿ ಧೋರಣೆಗಳ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ಸುದ್ದಿಯಲ್ಲಿ ರಾಜ್ಯ ಸರ್ಕಾರ ತಕ್ಷಣವೇ ತುಂಗಾ ಏತ ನೀರಾವರಿಯ ವಿದ್ಯುತ್ ಬಿಲ್ ಬಾಕಿಯನ್ನು ಪಾವತಿ ಮಾಡಿ ನೀರು ಎತ್ತುವ ಕಾರ್ಯವನ್ನು ಆರಂಭಿಸಬೇಕು ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಎಚ್.ಆರ್. ಬಸವರಾಜಪ್ಪ ಆಗ್ರಹಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ರೈತ ಮುಖಂಡ ಬಸವರಾಜಪ್ಪ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ದಿ ಒರಿಜಿನಲ್ ಆಭರಣ ಉಡುಪಿ ಪ್ರಸ್ತುತಪಡಿಸುವ ಅವಿನಾಭಾವ ಡೈಮಂಡ್ ಅಂಡ್ ಗೋಲ್ಡ್ ಕಲೆಕ್ಷನ್ಸ್. ಅವಿನಾಭಾವ ಚಿನ್ನ ಹಾಗೂ ವಜ್ರದ ಎಲ್ಲಾ ಆಭರಣಗಳಿಗೆ 0% ಮೇಕಿಂಗ್ ಚಾರ್ಜಸ್ ಇದೇ ಜೂನ್ 24ರಿಂದ 26ರವರೆಗೆ ಮಾತ್ರ. ಸಂಪರ್ಕಿಸಿ ದಿ ಒರಿಜಿನಲ್ ಆಭರಣ, ಕುವೆಂಪು ರಸ್ತೆ, ಜೈಲ್ ಸರ್ಕಲ್ ಹತ್ತಿರ, ಶಿವಮೊಗ್ಗ. ಈ ಸುವರ್ಣಾವಕಾಶವನ್ನ ನಿಮ್ಮದಾಗಿಸಿ. ಕೇವಲ 3 ದಿನಗಳವರೆಗೆ ಮಾತ್ರ ಲಭ್ಯ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ.
ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ SH ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ಎಂಟೊಂಬತ್ತು ವರ್ಷದಿಂದನೂ ಕೂಡ ಸರಾಗವಾಗಿ ನಡೀತಾ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯವರು ಇಲ್ಲಿಯವರೆಗಿನ ಬಾಕಿ 25,22 ಹಣ ಕಟ್ತಕ್ಕಂಥದ್ದು ಬಾಕಿ ಇದೆ ಅಂತೇಳ್ಬಿಟ್ಟು ಸಂಪರ್ಕ ಕಡಿತ ಮಾಡಿದ್ದಾರೆ. ಸಂಪರ್ಕ ಕಡಿತ ಈ ಮಾಮೂಲಿ ಜೂನ್ 1ರಿಂದ ಪ್ರಾರಂಭ ಆಗಬೇಕಾಯಿತು. ಏನೋ ಲಿಫ್ಟ್ ಮಾಡ್ತಕ್ಕಂಥದ್ದು ಜೂನ್ 1ರಿಂದ ಪ್ರಾರಂಭ ಆಗಬೇಕಾಯಿತು. ಆದರೆ ಈ ಜೂನ್ 24ನೇ ತಾರೀಕು ಬಂದ್ರೂ ಕೂಡ ಅದನ್ನು ಪ್ರಾರಂಭ ಮಾಡಿಲ್ಲ. ಜಿಲ್ಲಾಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದೀವಿ, ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ. ಸ್ವಲ್ಪನಾರು ಪಾರ್ಟ್ ಪೇಮೆಂಟಾರು ಕೊಟ್ಟು ಈಗ ತತ್ಕ್ಷಣದಿಂದ ಪ್ರಾರಂಭ ಮಾಡಬೇಕು. ಈಗಿನಿಂದ ಸಂಪೂರ್ಣ ಈ ವರ್ಷ ಬರಗಾಲ ಇದೆ ಅಂಥೇಳಿ ಎಲ್ಲೇನೋ ಅಂಥೇಳಿ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಅದು ಅತ್ಯಂತ ಬರಗಾಲದ ಪ್ರದೇಶ, ಆಮೇಲೆ ಭತ್ತ ಬೆಳೆಯೋ ಪ್ರದೇಶ. ನೀರು ಹೋಯಿತು ಅಂತಂದರೆ ಭಾಳ ಕಷ್ಟ ಅನುಭವಿಸ್ತಾಯಿದ್ರು. ತುಂಗಾ ಲಿಫ್ಟ್ ಇರಿಗೇಷನ್ ಆದಮೇಲೆ ಸಲೀಸಾಗಿ ಒಂದು ಬೆಳೆ ಭತ್ತ ಬೆಳೀತಾ ಇದ್ದಾರೆ. ಆದ್ದರಿಂದ ತತ್ಕ್ಷಣದಿಂದ ವಿದ್ಯುತ್ ಬಾಕಿ ಸ್ವಲ್ಪ ಕಟ್ಬಿಟ್ಟು ಸರ್ಕಾರ ಸಂಪರ್ಕ ಕೊಡಿಸಿ ಮತ್ತು ಜಿಲ್ಲಾಧಿಕಾರಿಗಳು ಕೂಡ ಸಂಪರ್ಕ ಕೊಡಿಸಿ ತತ್ಕ್ಷಣದಿಂದ ನೀರು ಲಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಇನ್ನೊಂದು ಎರಡನೇ ವಿಚಾರ, ಹವಾಮಾನ ಆಧಾರಿತ ಬೆಳೆ ವಿಮೆ ಏನು ಮಳೆ ಬೀಳ್ತಕ್ಕಂಥ ಆಧಾರದ ಮೇಲೆ ಇವತ್ತು ನಿಗದಿ ಆಗ್ತಕ್ಕಂಥದ್ದು. ಪಂಚಾಯತಿ ಮಟ್ಟದಲ್ಲಿ ಏನು ಮಳೆ ಎಷ್ಟು ಸುರಿತಿದೆ ಅನ್ನೋದರ ಆಧಾರದ ಮೇಲೆ ಮಳೆ ಮಾಪನ ಕೇಂದ್ರದ ರೆಕಾರ್ಡ್ ಮೇಲೆ ಬೆಳೆ ವಿಮೆ ನಿಗದಿ ಆಗುತ್ತೆ. 280 ಗ್ರಾಮ ಪಂಚಾಯತಿಗಳಿದ್ದಾವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 280 ಗ್ರಾಮ ಪಂಚಾಯತಿಗಳಿದ್ದಾವೆ. ಅದರಲ್ಲಿ 222 ಹೋದ ವರ್ಷ ಕೆಟ್ಟು ಹೋಗಿದ್ವು. 222 ಪಂಚಾಯತಿಯಲ್ಲಿ ಮಳೆ ಮಾಪನ ಕೇಂದ್ರಗಳು ಲೆಕ್ಕನೇ ಇರಲಿಲ್ಲ. ಯಾವುದ್ಯಾವುದೋ ಅಂಕಿಅಂಶ ತಗೊಂಡು ಕೆಲವರಿಗೆ ಸಿಗಲೇ ಇಲ್ಲ, ಯಾವುದೋ ಹವಾಮಾನ ಆಧಾರಿತ ಬೆಳೆ ವಿಮೆ ಸಿಗಲೇ ಇಲ್ಲ. ನಾವು ಅವಾಗಲಿಂದನೂ ಕೂಡ ಒತ್ತಾಯ ಮಾಡ್ತಾಯಿದ್ದೀವಿ, ಸರ್ಕಾರದ ಮೇಲೂ ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರನೂ ಕೂಡ. ಈಗೇನೋ ಹೆಚ್ಚು ಕಮ್ಮಿ ಒಂದು ಸ್ವಲ್ಪ 180 ಏನೋ ಸರಿಪಡಿಸಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಉಳಿಕೆ ಇನ್ನೂ ಒಂದು 100 ಹೆಚ್ಚು ಕಮ್ಮಿ ಮಳೆ ಮಾಪನ ಕೇಂದ್ರ ಇದ್ದಾವೆ. ಅವನು ತತ್ಕ್ಷಣದಿಂದಲೇ ಸರಿಪಡಿಸ್ಬೇಕು. ಸರಿಪಡಿಸ್ತೇ ಹೋದರೆ ಈ ವರ್ಷವೂ ಕೂಡ ಬೆಳೆ ವಿಮೆ, ಹವಾಮಾನಾಧಾರಿತ ಬೆಳೆ ವಿಮೆಯಿಂದ ರೈತರು ವಂಚಿತರಾಗ್ತಾರೆ. ಸರ್ಕಾರ ಇದನ್ನು ಸಮರೋಪಾದಿಯಲ್ಲಿ ಮಳೆ ಮಾಪನ ಕೇಂದ್ರಗಳನ್ನು ಸರಿಪಡಿಸ್ಬೋದು ಅಂಥೇಳಿ ತಮ್ಮ ಮೂಲಕ ಒತ್ತಾಯ ಮಾಡ್ತಾಯಿದೆ. ಜನವರಿ ತಿಂಗಳ ಮಾಡಿದ್ದಾರೆ. ನಾವು ನೋಡ್ಕೊಂಡಿಲ್ಲ ಜನವರಿ ತಿಂಗಳಿಗೆ. ಜೂನ್ ತಿಂಗಳಿಗೆ ಯಾವತ್ತು ನೀರು ಎತ್ತಾರಲ್ಲ, ಜೂನ್ ತಿಂಗಳ ನೀರು ಎತ್ತಾರೆ ಅಂತ ನಮ್ಮವರು ಹಂಗೆ ಅಲ್ಲ, ಬೆಂಕಿ ಬಿದ್ದಾಗಲೇ ಬಾವಿ ತೋಡೋದು ಎಲ್ಲ ಅಷ್ಟು ಇವರೆಲ್ಲ ಆ ಭಾಗದವರು. ಈಗ ಅಲ್ಲ, ಮಳೆಗಾಲದ ಮಾತ್ರ, ಬೇಸಿಗೆ ನೀರು ಬಿಡಲ್ಲ. ನಾವು ಅವಾಲಿಂದನೂ ಒತ್ತಾಯ ಮಾಡಿದರೆ ಏನಾದ್ರು ಅಲ್ಲಿ ಸ್ವಲ್ಪ ಒಂಚೂರು ಏನಾದ್ರು ಇದಾಗ್ತಿತ್ತಾ? ನಾವೀಗ ಜೂನ್ ಅಂದ್ರೆ ಯಾಕೆ ನೀರು ಲಿಫ್ಟ್ ಮಾಡಿಲ್ಲ, ಏನೋ ರಿಪೇರಿ ಲಿಫ್ಟ್ ಮಾಡ್ತಾರೆ. ಯಾವಾಗ ನೀರು ಬರಲಿಲ್ಲ, ನಾಲದಾಗೆ ಪೈಪ್ಲೈನ್ನ ನೀರು ಬರಲಿಲ್ಲ ನೋಡ್ಕೊಂಡು ಆಮೇಲೆ ಅವ್ರಿಗೆ ವಿಚಾರ ಮಾಡಿದಾಗ ಅವರು ಸಂಪರ್ಕ ಕಡಿತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಹಾಂ, ಅವರೇ ಎಲ್ಲ ಲಿಫ್ಟ್ ಇರಿಗೇಷನ್ ಕೂಡ ಎಲ್ಲ ಜಾಕ್ವೆಲ್ ಮುಖಾಂತರ ನೀರು ಕೊಡ್ತಕ್ಕಂಥ ಯೋಜನೆಗಳು ಕೂಡ ಸರ್ಕಾರನೇ ಸಣ್ಣ ನೀರಾವರಿ ಇಲಾಖೆಯಿಂದನೇ ನೀರನ್ನು ಅದು ಹೆಚ್ಚು ಕಮ್ಮಿ ಒಂದು 6 ತಿಂಗಳು ಇರ್ಬೋದು. ಹೋದ ಸೀಸನ್ದು ಒಂದು 2 ವರ್ಷದ್ದು ಇದೆ. ಅದು ಅಕ್ಯುಮಿಲೇಷನ್ ಆಗ್ತಾ ಇದೆ. ಸ್ವಲ್ಪ ಕಟ್ತಾರೆ, ಒಂದು 50 ಲಕ್ಷ ಕಟ್ತಾರೆ. ಈಗ 1 ಕೋಟಿ ಕಟ್ತಾರೆ, 25 ಲಕ್ಷ ಕಟ್ಕೊಂತ ಹಿಂಗೆ ಮಾಡ್ಕೊಂತ ತಳ್ಕೊಂತ